ವೀಕ್ಷಕರೇ ನಮಸ್ಕಾರ, ನಾನು ರಾಧಿಕಾ. ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಈ ದಿನ ಕಾರ್ಕಳ ಬೈಲೂರಿನ ಕೌಡೂರು ಗ್ರಾಮದ ಹೊಸಬೆಳಕು ಅನಾಥ ಆಶ್ರಮ ಇಲ್ಲಿನ ಸಂಸ್ಥಾಪಕಿ ತನುಲಾ ತರುಣ್ ಅವ್ರ ಜೊತೆ ಮಾತನಾಡುವ. ಬನ್ನಿ. ಹುಟ್ಟು ಸಾವಿನ ಮಧ್ಯದಲ್ಲಿ ಏನೆಲ್ಲ ಒಳ್ಳೆ ಕೆಲಸ ಮಾಡ್ತೀವಿ ಅದು ಇಂಪಾರ್ಟೆಂಟ್. ದುಡ್ಡು ನಾವೆಷ್ಟು ದುಡಿಬಹುದು, ಬಟ್ ಎಲ್ಲ ಮಕ್ಕಳು ಹ್ಯುಮ್ಯಾನಿಟಿ ಬೆಳೆಸ್ಕೊಳ್ಬೇಕು. ಯಾಕಂದ್ರೆ ಅದು ನಮ್ಮ ಸಂಸ್ಥೆನೆ ಒಂದು ದೊಡ್ಡ ಪಾಠ ಅವರಿಗೆ. ಯಾಕಂತ ಹೇಳಿದ್ರೆ ಇಲ್ಲಿ 3 ಸ್ಟಾರ್ ಪೊಲೀಸ್ ಇದ್ದಾರೆ, ಒಳ್ಳೆ ಒಳ್ಳೆ ಓದಿದವರಿದ್ದಾರೆ. ಯಾಕಂದ್ರೆ ಅವರಿಗೆಲ್ಲ ತಂದೆ ತಾಯಿ ಇರುವವರೆಗೆ ಅವರಿಗೊಂದು ಗೌರವ ಎಲ್ಲ ಇರುತ್ತೆ. ಒಂದು ಕೈಕಾಲ್ ಸರಿ ಇರುವಾಗ ಯಾವ ಮಕ್ಕಳಿಗೂ ಏನೂ ತೊಂದರೆ ಅಂತ ಅನ್ಸುದಿಲ್ಲ. ಈಗಿನ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಂದನೇ ದುಶ್ಚಟದಿಂದ ಬಲಿ ಆಗ್ತಾರೆ. ಡ್ರಗ್ಸ್ ಆಗ್ಲಿ, ಸ್ಮೋಕ್ ಆಗ್ಲಿ, ಅಥವಾ ಡ್ರಿಂಕ್ಸ್ ಆಗ್ಲಿ, ಎಲ್ಲವೂ ಅವರು ಕಲ್ತ್ಕೊಂಡ್ಬಿಡ್ತಾರೆ ಬೇಗನೆ. ಅದರದ ಪರಿಣಾಮ ಅವರಿಗೆ ಗೊತ್ತಿರುವುದಿಲ್ಲ. ಸೊ ಅದ್ರ ಮುಖಾಂತರ ನಮ್ಮ ಆಶ್ರಮಕ್ಕೆ ಮಕ್ಕಳು ಬರುವಾಗ ಅವರಿಗೊಂದು ಗೊತ್ತಾಗ್ಬೇಕು ಅನ್ನೋ ಸಂದೇಶ ಒಂದು. ಯಾಕಂತ ಹೇಳಿದ್ರೆ ಇಲ್ಲಿ ಡ್ರಿಂಕ್ಸ್ ಮಾಡಿ ಇದ್ದವರಿದ್ದಾರೆ, ಲವ್ ಫೇಲ್ಯೂರ್ ಇದ್ದಾರೆ, ಅಥವಾ ಎಲ್ಲ ಕೆಟಗರಿ ಜನರಿದ್ದಾರೆ. ದುಶ್ಚಟಕ್ಕೆ ಬಲಿಯಾದವರು ಅಥವಾ ಪಾಪ ಮೋಸ ಆದವರು ಎಲ್ಲರಿದ್ದಾರೆ. ಅದ್ರ ಜೊತೆಯಲ್ಲಿ ಒಂದು ಕುಟೀರವನ್ನ ಪರಿಕಲ್ಪನೆ, ಯಾಕಂದ್ರೆ ಅದು ಪರಿಸರಕ್ಕೂ ಒತ್ತಿಟ್ಕೊಂಡಿದ್ದೇನೆ ಮತ್ತು ದುಶ್ಚಟಕ್ಕೂ ಯಾರು ಬಲಿಯಾದವರು ಅದಕ್ಕೂ ನಾನು ಒತ್ತು ಇಟ್ಕೊಂಡು ಅದು ಎರಡು ಕಾಂಬಿನೇಷನ್ ಅಲ್ಲಿ ಇದನ್ನ ಓಪನಿಂಗ್ ಮಾಡಿದ್ದೇನೆ. ಮಕ್ಕಳಿಗೆ ಒಂದು ನೋಡುವಂಥದ್ದೇ. ಇಲ್ಲಿ ಬಂದು ಎಷ್ಟು ಜನ 200+ ಇನ್ಮೇಟ್ಸ್ ಇದ್ದಾರಲ್ಲ, ಇವರನ್ನು ಹೀಗೆ ಆಗಲಿಕ್ಕೆ ವಾಟ್ ಈಸ್ ದ ರೂಟ್ ಕಾಸ್ ಆಫ್ ದಿಸ್ ಮಿಸರಿ? ಹೂ ಹ್ಯಾಸ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ದಿಸ್? ಈಗಿನ ಯಾವ ಯುವಕರು ತಮ್ಮ ತಂದೆ ತಾಯಿಗಳನ್ನು, ಹೆತ್ತವರನ್ನು, ತಮ್ಮ ಹಿರಿಯರನ್ನು ಹೇಗೆ ಪಾಲಿಸಬೇಕೆಂಬುದನ್ನು ಕற்றுಕೊಳ್ಳಬೇಕು. ಇಲ್ಲಿ ಇಂತಹ ಆಶ್ರಮಕ್ಕೆಲ್ಲ ಭೇಟಿ ಕೊಡಬೇಕು. ದೇ ಶುಡ್ ನೋ ವಾಟ್ ಈಸ್ ಗೋಯಿಂಗ್ ಆನ್ ಹಿಯರ್, ವಾಟ್ ಈಸ್ ಈ ಸರ್ವೀಸ್ ಆಲ್ ಅಬೌಟ್. ನಾನು ನಿಮಗೆ ಹೇಳಿದೆ, ಇಲ್ಲಿಯ ಧರ್ಮ ಒಂದೇ ಧರ್ಮ ಅಂತೇಳಿ. ಇದು ಕಾರಣವೇ ಇದೆ, ಸೇವಾ ಧರ್ಮ ಇಲ್ಲಿ ಮಾಡೋದು. ನನಗೊಂದು ಆಸೆ ಇತ್ತು, ಒಂದು ಕುಟೀರ ಇರಬೇಕು, ಏನಾದರೂ ಒಂದು ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಏನಾದರೂ ಒಂದು ಅವೇರ್ನೆಸ್ ಕೊಡುವಂಥದ್ದು ಏನಾದರೂ ಒಂದು ಆಗಬೇಕು ಅಂತ ಹೇಳೋದು. ಯಾಕಂದರೆ ಮೋದಿ ಅವ್ರದ್ದು ಸ್ವಚ್ಛ ಭಾರತ್ ಅಂತ ಹೇಳಿ ಪರಿಕಲ್ಪನೆ ಜೊತೆಗೆ ಇದನ್ನು ತಗೊಂಡು ಬಂದಿದ್ದೇವೆ. ಇವಾಗ ಗಿಡ ಮರಗಳೆಲ್ಲ ಕಟ್ಟಾಗ್ತಾ ಇದೆ, ಮರಕ್ಕೂ ತುಂಬ ಬೇಜಾರಾಗ್ತಾ ಇದೆ, ಪಕ್ಷಿಗೂ ಒಂದು ಬೇಜಾರಾಗ್ತಾ ಇದೆ. ಸೊ ಗೂಡೆಲ್ಲಿ ಕಟ್ಲಿ ಅಂತ ಹೇಳಿ ಅದು ಒಂದು. ಸೊ ತನ್ನನ್ನು ತಾವು ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳಿ ಅದು ಒಂದು ಕಾನ್ಸೆಪ್ಟ್ ತಗೊಂಡು ಬಂದಿದ್ದೀವಿ. ನಾವೆಲ್ಲಾದರೂ ಮಣಿಗಳನ್ನೆಲ್ಲ, ಕ್ಲಿಪ್ಪನ್ನು ಅಲ್ಲಲ್ಲೇ ಬಿಸಾಕ್ತೀವಿ, ಅದನ್ನೆಲ್ಲ ತಿಂದು ಅದಕ್ಕೆ ಲಿವರಿಗೆ ಡ್ಯಾಮೇಜ್ ಆಗಿ ಪಕ್ಷಿಗಳು, ಹಕ್ಕಿಗಳು ಸಾಯ್ತಾ ಇದ್ದಾವೆ. ಮಕ್ಕಳಿಗ ಜಾಸ್ತಿ ಜಂಕ್ ಫುಡ್ಡನ್ನು ಇಷ್ಟಪಡ್ತಾರೆ. ಈ ಭೂತವನ್ನ ಈ ಮಕ್ಕಳು ಅದನ್ನೇ ತಿನ್ನೋದು, ಬೇರೆ ತಿನ್ನೋದಿಲ್ಲ. ಸೊ ಅದನ್ನು ನಾವು ಇದ್ರ ಮೂಲಕವಾಗಿ ಮಕ್ಕಳಿಗೆ ಅದರ ಪರಿಣಾಮದ ಬಗ್ಗೆ ಸೂಚನೆ ಕೊಡ್ತೇವೆ. ನೆಕ್ಸ್ಟ್ ಪ್ರಾಜೆಕ್ಟ್ ಎಂಡೋಸಲ್ಫಾನ್ ಅಂತ ಹೇಳಿ. ಯಾಕಂದರೆ ಎಂಡೋಸಲ್ಫಾನ್ ಅಂದರೆ ಗೇರ್ ಬೀಜಕ್ಕೆ ಸ್ಪ್ರೇ ಹಾಕಿದ್ರಿಂದ ಮಕ್ಕಳು ಈ ಥರ ಹುಟ್ಟುತ್ತವೆ. ಸೊ ಪ್ರೆಗ್ನೆಂಟ್ ಇರುವಾಗ ಅವರಿಗೆ ಗೊತ್ತಿರೋದಿಲ್ಲ. ಸೊ ಪ್ರೆಗ್ನೆಂಟ್ ಆದ ಲೇಡಿ ಒಂದು ಮಾಡಿದ್ದೇವೆ. ಸೊ ಖುಷಿ, ಈ ಥರ ಮಕ್ಕಳಿಗೆ ಒಂದು 150 ಜನಕ್ಕೆ ಆಶ್ರಮವನ್ನು ಮಾಡ್ತಾ ಇದ್ದೇವೆ. ಇದೇ ಬರೋ ಏಪ್ರಿಲಲ್ಲಿ ನಮ್ಮದು ಓಪನಿಂಗ್ ಆಗಬೇಕಾಗಿದೆ. ಅಲ್ಲಿ ಶಟರ್ ಬಾಕ್ಸ್ ಅಂತ ಯೂಟ್ಯೂಬರ್ ಒಬ್ಬರು ನಮಗೆ ಜಾಗವನ್ನು ಕೊಟ್ಟರು ಕಲೆಕ್ಷನ್ ಮಾಡಿ. ಸೊ ಆ ಜಾಗದಲ್ಲಿ ಒಂದು 16,000 ಸ್ಕ್ವೇರ್ ಫೀಟದು ಬಿಲ್ಡಿಂಗ್ ಆಗ್ತಾ ಇದೆ. ಇದೇ ಬರುವ ಹೆಣ್ಣು ಮಕ್ಕಳ ಸಲುವಾಗಿ ಇದೇ ಬರುವ ಏಪ್ರಿಲ್ ಮೇಯಲ್ಲಿ ಅದರದ್ದು ಓಪನಿಂಗ್ ಇಟ್ಕೊಂಡಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ನಮಗೆ ಹೊರಗಡೆ ಹೆಚ್ಚಾಗಿ ಹೋಗಲಿಕ್ಕೆ ಸಿಗುವುದಿಲ್ಲ, ಅವರಿಗೆ ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಸಿಗುವುದಿಲ್ಲ. ಸೊ ಅವರಿಗೆ ಖುಷಿ ಹೇಗೆ ಇಡ್ತೀರಾ ನೀವು? ಯಾಕಂದರೆ ಅವರಿಗೆ ಹೊರಗಡೆ ಹೋಗೋ ಒಂದು ಅನುಭವ ಆಗಬೇಕು. ಆದ್ದರಿಂದ ಇದರಲ್ಲಿ 1,500 ಕೊಟ್ಟರೆ 5 ರೂಪಾಯಿಯಿಂದ 10 ರೂಪಾಯಿ ಬರುವಂಥದ್ದು ಕಡಲೆ, ಶೇಂಗಾ, ಬೋಟಿ ಅವೆಲ್ಲ ಈ ಅಂಗಡಿಯಲ್ಲಿ ಸಂಡೇ ಓಪನ್ ಆಗುತ್ತೆ. ಯಾರ ಆ್ಯನಿವರ್ಸರಿ ಆಗಲಿ, ಬರ್ಡೇ ಆಗಲಿ, ಅಥವಾ ಇನ್ನೇನಾದರೂ ಕಾರ್ಯಗಳ ಒಳ್ಳೆ ಕಾರ್ಯಕ್ಕೆ 1,500 ಕೊಟ್ಟರೆ ಈ ಅಂಗಡಿ ಅವರ ಹೆಸರಲ್ಲಿ ಅಂಗಡಿ ಓಪನ್ ಆಗುತ್ತೆ.
ಚೀಟಿ ತೊಗೊಂಡು ಬರ್ತಾರೆ, ಅವರಿಗೆ ಫೀಲ್ ಆಗ್ತದೆ ನಾ ಅಂಗಡಿಗೆ ಹೋಗ್ತಾ ಇದ್ದೇನೆ ಅಂತೇಳಿ. ಆ ಚೀಟಿಯನ್ನು ಡಬ್ಬದಲ್ಲಿ ಹೋಗಿ ಅವ್ರಿಗೆ ಬೇಕಾಗಿದ್ದನ್ನು ಚಕ್ಲಿ ಆಗಲಿ, ಬೋಟಿ ಆಗಲಿ, ಶೇಂಗಾ ಅದನ್ನೆಲ್ಲ ತೆಗೆದು ತಗೊಂಡು ಅಂದ್ರೆ ಇಲ್ಲೂ ನೀವು ಬಿಟ್ಟಿಲ್ಲ ಮೇಡಮ್. ಇದು ಒಂದು ಅವರಿಗೆ ಒಂದು ಮನೆಯ ವಾತಾವರಣವನ್ನು ಕಲ್ಪಿಸುವುದಕ್ಕೋಸ್ಕರ ಅಲ್ವಾ? ನಾವೊಂದು ಆಶ್ರಮದಲ್ಲಿ ಇದ್ದೇವೆ ಅಂತ ಹೇಳಿ ಅವರಿಗೆ ಅನಿಸಬಾರ್ದು. ಅದಕ್ಕೋಸ್ಕರ ಒಂದು ಹೊರಗಿನ ವಾತಾವರಣವನ್ನು ಇಲ್ಲಿ ನೀವು ಕಲ್ಪಿಸಿದ್ದೀರಿ, ಸೃಷ್ಟಿ ಮಾಡಿದ್ದೀರಿ. ಖಂಡಿತವಾಗ್ಲು ಮುಂದೆ ನೀವು ತುಂಬಾ ಯೋಜನೆಯನ್ನು ಕೂಡ ಹಾಕಿಕೊಂಡಿದ್ದೀರಿ. ಸೊ ಮುಂಬರುವ ನಿಮ್ಮ ಯೋಜನೆಗಳು ಎಲ್ಲವೂ ಸಕ್ಸಸ್ಫುಲ್ ಆಗಲಿ. ನಿಮ್ಗೆ ಧನ್ಯವಾದಗಳು. ಧನ್ಯವಾದಗಳು.